ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಸದ್ಯಕ್ಕಿಂತ ಯಾವುದೇ ಕ್ಲಾಸ್ ಇಲ್ಲ, ಆಗಸ್ಟಲ್ಲಿ ಪ್ಲ್ಯಾನ್ ಮಾಡ್ತೀನಿ ಕ್ಲಾಸಸ್ನ. ಸೊ ಬಿಕಾಸ್ ನನಗೂ ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಇರೋದ್ರಿಂದ ನಾನು ಯಾವುದೇ ಕ್ಲಾಸ್ನ ಕಂಡಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವತ್ತಿಂದು ಮಾರ್ಕೆಟು ಟ್ರಿಕ್ಕಿ ಮಾರ್ಕೆಟು. ನಾನು ಮಾರ್ಕೆಟಿಗೆ ಬಂದಿದ್ದು ಕೂಡ ಲೇಟೇ, ಸ್ವಲ್ಪ ಲೈಕ್ ಪರ್ಸ್ನಲ್ ವರ್ಕ್ ಇತ್ತು, ಹಾಗಾಗಿ. ಬಟ್ ಸ್ಟೂಡೆಂಟ್ಸ್ಗೆ ವೆರಿ ಗುಡ್ ಟ್ರೇಡ್ ಸಿಕ್ಕಿದೆ. ತುಂಬ ಚೆನ್ನಾಗಿರೋ ಮೆಸೇಜಸ್ಗಳನ್ನೂ ನೋಡಿದೆ ನಾನು. ಐ ಆಮ್ ಹ್ಯಾಪಿ ವಿತ್ ಇಟ್. ಸೊ ಸೇಮ್ ಲಾಜಿಕ್ ನಾನು ಕೂಡ ಇದ್ದಿದ್ರೆ ಇವತ್ತು ಟ್ರೇಡ್ ಮಾಡ್ತಿದ್ದೆ, ಬಟ್ ನಾನು ಆಪೋಸಿಟ್ ಟ್ರೇಡ್ ಮಾಡಿದ್ದೀನಿ. ಫಸ್ಟ್ ಅದನ್ನು ನೋಡ್ಕೊಂಬರೋಣ ಬನ್ನಿ. ಸೊ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳಿದ್ರೆ ಒಂದು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ. ಆಲ್ಮೋಸ್ಟ್ 10 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೋದಿತ್ತು, 10 ಪಾಯಿಂಟ್ ತೋರಿಸ್ತಿತ್ತು ಅದು. ಬಟ್ ನಾನು ಬುಕ್ ಮಾಡಿದಾಗ 8 ಪಾಯಿಂಟ್ಗೆ ಸಡನ್ ಡೌನ್ ಬಂದು ರೀಚ್ ಆಯಿತು. ಲೆಟ್ಸ್ ರಿಫ್ರೆಶ್ ಇಟ್. ನಾನೆಲ್ಲಿ ಟ್ರೇಡ್ ಮಾಡಿದೆ ಅನ್ನೋದು ಒಂದು ಇಂಪಾರ್ಟೆಂಟ್. ಆದರೆ ಸೊ ಮಾರ್ಕೆಟಲ್ಲಿ ಲೈಕ್ ಇವತ್ತು ಸ್ಟೂಡೆಂಟ್ಸ್ಗೆಲ್ಲ ವೆರಿ ಈಸಿ ಟ್ರೇಡ್ಸ್ ಎಲ್ಲಿತ್ತು ಅನ್ನೋದು ಕೂಡ ಇಂಪಾರ್ಟೆಂಟು. ಸೊ ಸ್ಟೂಡೆಂಟ್ಸ್ಗಳಿಗೆ ತುಂಬ ಈಸಿ ಟ್ರೇಡ್ಸು. ನಾನು ಗೈಡ್ ಮಾಡಿದ ಪ್ರಕಾರ ಎಕ್ಸಾಕ್ಟ್ ನಮ್ಮ 38% ಲೆವೆಲ್ ಏನಿದೆ, ಈ 38% ಲೆವೆಲಿಗೆ ಬಂದಾಗ ಟ್ರೇಡ್ ಮಾಡಿದ್ದಾರೆ. ತುಂಬ ಜನದ ಮೆಸೇಜ್ನ ನೋಡಿದೆ ನಾನು, ಥ್ಯಾಂಕ್ ಯು ಸರ್ ಅಂತ. ಸೊ ಎಕ್ಸಾಕ್ಟ್ಲಿ ಈ ಪ್ಲೇಸಲ್ಲಿ ಒಂದು ಉತ್ತಮವಾದ ಪ್ರಾಫಿಟ್ ಅಂತೂ ಮಾಡ್ಕೊಂಡಿದ್ದೀರಾ. ಐ ಆಮ್ ಹ್ಯಾಪಿ ಫಾರ್ ಇಟ್. ಓಕೆನಾ? ಸೊ ನಾನು ಎಲ್ಲಿ ಟ್ರೇಡ್ ಮಾಡಿದೆ, ದಟ್ಸ್ ಇಂಪಾರ್ಟೆಂಟ್. ಸೊ ನಾನು ಇಲ್ಲಿ ಆ್ಯಕ್ಚುಲಾಗಿ ವೆಯ್ಟ್ ಮಾಡ್ತಿದ್ದೆ. ನಾನು ಬಂದಾಗ ಮಾರ್ಕೆಟ್ ಇಲ್ಲಿ ಟ್ರೇಡ್ ಆಗ್ತಿತ್ತು. ಇದನ್ನು ಬ್ರೇಕ್ ಡೌನ್ ಮಾಡಿದರೆ ಐ ವಿಲ್ ಗೋ ವಿತ್ ಒಂದು ಬ್ರೇಕ್ಔಟ್ ಟ್ರೇಡ್ಗೆ ಹೋಗೋಣ. ಸೊ ಬ್ರೇಕ್ ಡೌನ್ ಮಾಡಿದರೆ ಲೆಟ್ಸ್ ವೆಯ್ಟ್ ಫಾರ್ ಇಟ್. ಏನಾದರೂ ಬ್ರೇಕ್ ಡೌನ್ ಮಾಡುತ್ತಾ ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಏನು ಮಾಡ್ತು, ಸಡನ್ನಾಗಿ ಬ್ರೇಕ್ ಡೌನ್ ಮಾಡಲಿಲ್ಲ. ಮಾರ್ಕೆಟ್ ಸಡನ್ನಾಗಿ ಅಪ್ ಸೈಡ್ ಬಂತು. ಓಕೆನಾ? ಸೊ ಸಡನ್ನಾಗಿ ಅಪ್ ಸೈಡ್ ಬಂದಾಗ ಐ ಜಸ್ಟ್ ವೆಯ್ಟೆಡ್. ಸೊ ತುಂಬ ಜನದ್ದು ಸ್ಟಾಪ್ ಲಾಸ್ ಇರುತ್ತೆ ಇಲ್ಲಿ. ಎಲ್ಲರೂ ಲೈಕ್ ವೆಯ್ಟ್ ಮಾಡ್ತಾಯಿದ್ರು ಬ್ರೇಕ್ ಡೌನ್ ಆಗುತ್ತೆ ಅಂತ. ಬ್ರೇಕ್ ಡೌನ್ ಆಗಿಲ್ಲ ಅಂದಾಗ ನಾನು ಇಲ್ಲಿ ಒಂದು ಲೈಕ್ ರಿಸ್ಕಿ ಟ್ರೇಡ್ನ ಎತ್ಕೊಂಡೆ. ಒಂದು ರಿಸ್ಕಿ ಟ್ರೇಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದು ಸ್ಮಾಲ್ ರಿಸ್ಕ್ ತೊಗೊಳ್ಳೋಣ ಅಂತ ಒಂದು ರಿಸ್ಕಿ ಟ್ರೇಡ್ ತೊಗೊಂಡೆ. ನಾನು ಈ ಕ್ಯಾಂಡಲಲ್ಲಿ ಪ್ರಾಫಿಟ್ನ ಕೂಡ ಬುಕ್ ಮಾಡ್ಕೊಂಡು ಕ್ಲೋಸ್ ಮಾಡಿದ್ದೀನಿ. ಸೊ ಅದೇ ರೀಸನ್ಗೆ ರಿಸ್ಕಿ. ಮತ್ತು ಇವಾಗ ಸೈಡ್ ವೇಸ್ ಆಗಿದೆ ಮಾರ್ಕೆಟು. ಟೋಟಲ್ ಸೈಡ್ ವೇಸ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಮಾರ್ಕೆಟು. ಸೊ ಅದೇ ರೀಸನ್ಗೆ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸ್ ಕೂಡ ನಡೀತಾ ಇದೆ ಮಾರ್ಕೆಟಲ್ಲಿ. ಸೊ ಹಾಗಾಗಿನೇ ಸೊ ಇವಾಗ ನಿಮಗೆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಇವಾಗ ಸೈಡ್ ವೇಸ್ ಬಿಟ್ಟರೆ ಮಾರ್ಕೆಟಲ್ಲಿ ಇನ್ಯಾವುದೇ ಇದಿಲ್ಲ. ಸೊ ಮಾರ್ಕೆಟ್ ಏನಕ್ಕೆ ಅಂದರೆ ಬಿಕಾಸ್ ಅಪ್ ಸೈಡ್ ಬಂದರೆ ರೆಸಿಸ್ಟೆನ್ಸ್ ಹಿಟ್ ಆಗುತ್ತೆ. ಅನ್ಲೆಸ್ ಈ ಲೆವೆಲ್ ಏನಾದರೂ ಬ್ರೇಕ್ ಡೌನ್ ಮಾಡಿದರೆ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ. ಈ ಲೆವೆಲ್ ಏನಾದ್ರು ಬ್ರೇಕ್ ಡೌನ್ ಆದರೆ ಡೆಫಿನೆಟಾಗಿ ಐ ವಿಲ್ ಗೋ ವಿತ್ ಒಂದು ಸೆಲ್ಲಿಂಗ್ ಸೈಡ್ ಟ್ರೇಡ್. ಆ ಲೆವೆಲ್ ಬ್ರೇಕ್ ಡೌನ್ ಆದರೆ. ಅದರ್ವೈಸ್ ಆ ಲೆವೆಲ್ ಬ್ರೇಕ್ ಡೌನ್ ಆಗಿಲ್ಲ ಅಂದರೆ ನೋ ಮೋರ್ ಸೆಲ್ಲಿಂಗ್ ಸೈಡ್ ಟ್ರೇಡ್, ನೋ ಮೋರ್ ಬೈಯಿಂಗ್ ಸೈಡ್ ಟ್ರೇಡ್. ಬಿಕಾಸ್ ಮಾರ್ಕೆಟ್ ಈಸ್ ಆನ್ ಸೈಡ್ ವೇಸ್ ಝೋನ್. ಸೊ ಸೈಡ್ ವೇಸ್ ಝೋನಲ್ಲಿದೆ ಅಂದರೆ ಯಾವುದೇ ಥರ ಟ್ರೇಡ್ ನಮಗೆ ಸಿಗೋದಿಲ್ಲ. ಸೊ ನೋ ಟ್ರೇಡ್ಸ್ ಫಾರ್ ದ ಡೇ ಅಂತ ಇವಾಗ ಆಲ್ರೆಡಿ ಟ್ರೇಡ್ ಮಾಡಿರೋದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಗುರುವಾರ ನಾನು ಅವೈಲೇಬಲ್ ಕೂಡ ಇರೋದಿಲ್ಲ. ನಿಮಗೆ ಗುರುವಾರ ಯಾವುದೇ ಥರದ ವಿಡಿಯೋ ಬರೋದಿಲ್ಲ. ಬಟ್ ಸ್ಟೂಡೆಂಟ್ಸ್ ಅಪ್ಡೇಟು ನಾನು ಈವ್ನಿಂಗ್ ಬಂದು ಅಪ್ಡೇಟ್ ಆಗ್ತೀನಿ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.